ಹಾಯ್ ಹಲೋ ಗುಡ್ ಮಾರ್ನಿಂಗ್ ಕರುನಾಡು. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತಿನ ಕೆಲಸ ಬಂದ್ಬಿಟ್ಟು ಜಸ್ಟ್ ಇಟ್ಸ್ ಅ ಫಿಟ್ನೆಸ್ ಮಂತ್ರ ಅಂತ. ಇವತ್ತಿನ ರೊಟೀನ್ ಬಂದ್ಬಿಟ್ಟು ಚೆಸ್ಟ್ ಟ್ರೈಸೆಪ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ಇದನ್ನ ಮಂಡೇ ರೊಟೀನ್ ಅಂತ ಕರಿಬೋದು, ಅಥವಾ ಟ್ಯೂಸ್ಡೇ ರೊಟೀನ್ ಅಂತ ಕರಿಬೋದು, ಅಥವಾ ಎನಿ ವೀಕ್ ಡೇಸ್ ಯಾವುದೇ ವಾರದಲ್ಲಿ ಯಾವುದೇ ರೊಟೀನಲ್ಲಿ ಮಾಡ್ಬೋದು. ಬಟ್ ಯೂನಿವರ್ಸಲ್ ಡೇ ಅಂತ ಅಂದ್ಬಿಟ್ಟು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಅಂತ ನೇಮಕಾತಿ ಆಗಿದೆ. ವಿಲ್ ಸ್ಟಾರ್ಟ್ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಟುಡೇ. ಜಸ್ಟ್ ಅದಕ್ಕೆ ಮುಂಚೆ ಸ್ವಲ್ಪ ಒಂದು ರೊಟೀನ್ ವಾರ್ಮ್ ಅಪ್ ಮಾಡ್ಕೋಬೇಕು. ಬಿಕಾಸ್ ಏನಕ್ಕೆ ಅಂದರೆ ನಮ್ಮ ಮಸಲಲ್ಲಿ ಹಾರ್ಡ್ನೆಸ್ಸು, ಟೈಟ್ನೆಸ್ಸು, ಸೋರ್ನೆಸ್ಸು ತುಂಬ ಇರುತ್ತೆ. ಸೊ ರಾತ್ರಿ ಮಲಗಿ ಎದ್ದಿದ ತಕ್ಷಣವೇ ಕ್ರ್ಯಾಂಪ್ಸು, ಸಮ್ವಾಟ್ ಡಿಸೀಸಸ್ನೆಸ್ಸು ತುಂಬ ಇರುತ್ತೆ. ನಮ್ಗೆ ಗೊತ್ತಿಲ್ಲ ಹೇಗೆ ಅಂತ. ಅದಕ್ಕೆ ಮುಂಚೆ ಸ್ಟಾರ್ಟ್ ಮಾಡೋದಕ್ಕೆ ಎಕ್ಸಸೈಸ್, ಯಾವುದೇ ಎಕ್ಸಸೈಸ್ ಪ್ರೋಟೋಕಾಲ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ವಾರ್ಮ್ ಅಪ್, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಿಂಗ್ ಆ ಪರ್ಟಿಕ್ಯುಲರ್ ಮಸಲ್ಗೆ ಪಾರ್ಟ್ಗೆ ಮಾಡೋದು ತುಂಬ ಮುಖ್ಯ. ಲೆಟ್ ಮಿ ಬಿಗಿನ್. ಸೊ ಇದನ್ನು ಒಂದು 10 ಟೈಮ್ಸ್ ಮಾಡೋದ್ರಿಂದ ನಿಮ್ಮ ಚೆಸ್ಟ್ ಕೂಡ ರೊಟೇಷನ್ ಆಗಿ ಫ್ಲೆಕ್ಸ್ ಕೂಡ ಆಗುತ್ತೆ. ಸೊ ಮಸಲ್ ಟಿಶ್ಯೂಸ್ ರಿಲೀಸ್ ಆಗುತ್ತೆ. ಸೊ 5 ಸೆಟ್ಸ್ ಮಾಡಿ, 5 ಕೌಂಟ್ಸ್ ಮಾಡಿ, ಅಗೇನ್ ಈ ಕಡೆ 5 ಕೌಂಟ್ಸ್ ಮಾಡಿ. ಸೊ ಒನ್ ಮೋರ್. ಈಗ ಶೋಲ್ಡರ್ ಕೂಡ ಸ್ವಲ್ಪ ರಿಲೀಫ್ ಮಾಡಬೇಕಾಗುತ್ತೆ. ಓಕೆ, 1 ಲೆಫ್ಟ್ 5 ಸೆಕೆಂಡ್ಸು. ಅಗೇನ್ ರೈಟ್ ಸೈಡ್ ಹೋಲ್ಡ್ ಫಾರ್ ಅ ಫ್ಯೂ ಸೆಕೆಂಡ್ಸ್. ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿ, ರಿಲೀಫ್ ಮಾಡಿ, ದೆನ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಅಗೇನ್ ಶೋಲ್ಡರ್ ರೊಟೇಷನ್ ಮಾಡಬೇಕು ಕೂಡ. 1 2 3 4 5. ಆ್ಯಂಟಿ ಕ್ಲಾಕ್ ಕೂಡ ಇಂಪಾರ್ಟೆಂಟ್. 1 2 3 4 5. ದಿಸ್ ಅಗೇನ್ ಸ್ಟ್ರೆಚ್ ಅಪ್ ಟು ದ ಮಾರ್ಕ್. ಓಕೆ, ರಿಲ್ಯಾಕ್ಸ್. ಬೇಸಿಕ್ ಬಂದ್ಬಿಟ್ಟು ಚೆಸ್ಟ್ ಎಕ್ಸಸೈಸ್ನ ಬಿಗಿನ್ ಮಾಡಬೇಕು ಮುಂಚೆ ವಿ ಗೋನಾ ಡೂ ಸಮಥಿಂಗ್ ಪುಷಪ್ಸ್. ಎಲ್ರಿಗೂ ಗೊತ್ತು ಪುಷಪ್ಸ್ ಅನ್ನೋದನ್ನು. ಪುಷಪ್ಸನ್ನು ತುಂಬ ವಿಭಿನ್ನವಾಗಿ ಕೂಡ ಮಾಡ್ಬೋದು. ನಿಮ್ಮ ಶೋಲ್ಡರ್ ಅಳತೆಯಲ್ಲಿ ಕೂಡ ಕರೆಕ್ಟಾಗಿ. ಈಗ ಶೋಲ್ಡರ್ ಅಳತೆ ಅಂದರೆ ಶೋಲ್ಡರ್ ಪೊಸಿಷನ್, ದಿಸ್ ಇಸ್ ಮೈ ಶೋಲ್ಡರ್. ಸೊ ಶೋಲ್ಡರ್ ಲೆವೆಲ್ಗೆ ನನ್ನ ಕೈ ಇಟ್ಕೊಂಡು ಫ್ಲೋರಲ್ಲಿ ಪುಷಪ್ ಕೂಡ ಮಾಡ್ಬೋದು. ಒನ್ಸ್ ಐ ವಿಲ್ ಶೋ ಯು ದ ರುಟೀನ್. ನಾನು ಒಂದ್ಸರಿ ತೋರಿಸ್ತೀನಿ, ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪುಷಪ್ಸ್ ಮಾಡೋಕ್ಕೆ ಮುಂಚೆ ಸೊ ಜಸ್ಟ್ ಮೇಕ್ ಯೂಸ್ ಒಂದು ಫ್ಲೋರ್ ಮ್ಯಾಟ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಸ್ ಬೆಂಡ್ ಮಾಡಿ, ಸೊ ಈ ಪೊಸಿಷನ್ ಬನ್ನಿ. ಅಗೇನ್ ಯು ಕ್ಯಾನ್ ಕೀಪ್ ಶೋಲ್ಡರ್ ಲೆವೆಲ್. ಸೊ ಮೇಕ್ ಶೂರ್ ದಟ್ ಗ್ಲೂಟ್ಸ್ನ ಸ್ವಲ್ಪ ಮೇಲೆತ್ತಿ, ಎರಡೂ ಟೋಸ್ನ ಕ್ಲೋಸ್ ಇಟ್ಕೊಳ್ಳಿ. ಜಸ್ಟ್ ಲುಕ್ ಫ್ರಂಟ್, ಗಿ ಡೌನ್. ಮಿನಿಮಮ್ ಒಂದು 15 ಕೌಂಟ್ಸ್ ಮಾಡಿದ್ರೆ ತುಂಬ ಬೇಜಾನಾಗಿದೆ. ಈ ಎಕ್ಸಸೈಸ್ ಮಾಡೋದ್ರಿಂದ ಯಾವುದೇ ವೆಯ್ಟ್ಸ್ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ನಿಮ್ಮ ಬಾಡಿ ವೆಯ್ಟ್ನ ನೀವು ಎತ್ತೋದ್ರ ಮೇಲೆ ನಿಮ್ಮ ಚೆಸ್ಟ್ ಮಸಲು ಡೆವಲಪ್ ಆಗುತ್ತೆ. ಆಲ್ಮೋಸ್ಟ್ ಐ ಆಮ್ ಡನ್ ವಿತ್ 12 reps. 13 14 15. ಅಗೇನ್ ಫಾರ್ ಫ್ಯೂ ಸೆಕೆಂಡ್ಸ್ ರೆಸ್ಟ್ ಮಾಡಿ. ಅಗೇನ್ ನಿಮಗೆ ಅದು ಸ್ವಲ್ಪ ಮಸಲ್ಲು ಪಂಪ್ ಆಗಿದೆ ಆಲ್ರೆಡಿ, ನಿಮಗೆ ಸ್ವಲ್ಪ ರಿಲೀಫ್ನೆಸ್ ಬೇಕು ಅಂದಾಗ ಅಗೇನ್ ಕೆನ್ ಡು ಸಮ್ ಸ್ಟ್ರೆಚ್. ಆನ್ ದ ಸಿಟ್ಟಿಂಗ್ ಪ್ಲೇಸಲ್ಲಿ ಕೂತ್ಕೊಂಡು ಈ ಬಲ್ಗಡೆ ಕೈನ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ತಳ್ಳಬೇಕು. ಅಲ್ಲಿ ಒಂದು 2 ಸೆಕೆಂಡ್ ಹೋಲ್ಡ್ ಮಾಡಿ. ಅಗೇನ್ ರಿಲ್ಯಾಕ್ಸ್. ಸೇಮ್ ಒನ್ ಲೆಫ್ಟ್ ರಿಲೀಫ್. ಸೊ 1 more ಸೆಟ್ ಮಾಡಬೇಕು. ಈಗ ನನ್ನ ಕೆಪಬಿಲಿಟಿ ಬಂದ್ಬಿಟ್ಟು ತುಂಬ ಜಾಸ್ತಿ ಇದೆ. ನಾನು ಬಿಕಾಸ್ ಪ್ರೊಫೆಷ್ನಲ್ ಅಥ್ಲೀಟು, ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಅಥ್ಲೀಟು, ನಾನು ದೊಡ್ಡ ಪ್ರೆಪ್ ಮಾಡಿ ದೊಡ್ಡ ಕಾಂಪಿಟೇಷನ್ ನಡೆಸಿದ್ದೀನಿ, ಕಾಂಪಿಟೇಷನ್ ಮಾಡಿದ್ದೀನಿ. ಸೊ ಆದ್ದರಿಂದ ನಾನು ಒಂದು 15 ವರ್ಷ 16 ವರ್ಷದಿಂದ ಎಕ್ಸಸೈಸ್ ಕಸರತ್ತು ಮಾಡಿ ನನ್ನ ಕೆಪಬಿಲಿಟಿ 100 ಮೇಲಿದೆ ಪುಷಪ್ಸ್ 1 ಸೆಟ್ಟಲ್ಲಿ ಇಟ್ಕೊಂಡಾಗ. ಸೊ ನಾನು 100 ಮಾಡ್ತೀನಿ ಅಂದ್ಬಿಟ್ಟು ನೀವು ಕೂಡ 100 ಮಾಡೋ ಹಂಗಿಲ್ಲ. ನನ್ನ ದೇಹ ನೋಡಿ ನಾನು ಅಷ್ಟು ಮಾಡೋಕ್ಕಾಗುತ್ತಲ್ವೋ, ಅದೆಲ್ಲ ಪ್ರಾಕ್ಟೀಸ್ ಮೇಲೆ ವರ್ಕ್ ಆಗುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು 5 ಕೌಂಟ್ಸಿಂದ. ಸೊ 1 more ಡಿಫ್ರೆಂಟ್ ವೇರಿಯೇಷನ್ ಏನಂದರೆ, ನಾನು ಆಗಲೇ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಒಂದು ಡಿಫ್ರೆಂಟ್, ಸ್ವಲ್ಪ ವೈಡ್ ಆ್ಯಂಗಲಲ್ಲಿ ಪುಷಪ್ ಮಾಡ್ಬೋದು. ಅಗೇನ್ 1 more ಥಿಂಗ್ ಏನಂದರೆ, ಸೊ ವಲ್ ಗೋಯಿಂಗ್ ಡೌನ್ ಸ್ವಲ್ಪ ರೆಸಿಸ್ಟೆಂಟ್ ಮಾಡಬೇಕು. ನಿಮ್ಮ ಚೆಸ್ಟ್ ಮಸಲಿಂದ ನಿಮ್ಮ ಬಾಡಿ ವೆಯ್ಟ್ನ ಹೋಲ್ಡ್ ಮಾಡಿ. ಸೊ ಆಬ್ವಿಯಸ್ಲಿ ಈಗ BMTC ಹೆಂಗೆ ಬ್ರೇಕ್ ಆಗಲ್ಲ ರೋಡಲ್ಲಿ, ಸೇಮ್ ಸ್ಕ್ವೀಸ್. ಸೊ ನಿಮ್ಮ ಬಾಡಿ ವೆಯ್ಟ್ ಹೋಗ್ತಿದ್ದಂಗೆ ನೀವು ರೆಸಿಸ್ಟೆಂಟ್ ಮಾಡ್ಕೊಳ್ಳಿ ಆ ಮಸಲಲ್ಲಿ. ಕಮಿಂಗ್ ಅಪ್, ಸ್ಕ್ವೀಸ್ ದಟ್ ಚೆಸ್ಟ್ ಮಸಲ್ ಆ್ಯಂಡ್ ಹೋಲ್ಡ್ ಫಾರ್ ಅ ಸೆಕೆಂಡ್. ಗೆಟ್ ಆನ್.
ಒನ್ ಮೋರ್ ಇಂಪಾರ್ಟೆಂಟ್ ನೋಟಿಸ್ ಏನಂದರೆ, ಸೊ ನೀವು ಕೆಳಗಡೆ ಪುಷಪ್ಸ್ ಹೋಗ್ಬೇಕಾದ್ರೆ ಪುಷ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸೊ ನಿಮ್ಮ ಉಸಿರನ್ನು ಒಳಗಡೆ ಇಟ್ಕೊಳ್ಳಿ. ಇದು ಮೇಲ್ಗಡೆ ಬರಬೇಕಾದ್ರೆ ನಿಮ್ಮ ಗ್ರಾವಿಟಿ, ನೀವು ಪುಷ್ ಮಾಡ್ತಾ ಇದ್ದೀರಾ ಭೂಮಿನ, ಪುಷ್ ಮಾಡಬೇಕಾದ್ರೆ ಬ್ರೀತ್ ಔಟ್ ಫ್ರಮ್ ಯರ್ ಮೌತ್. ಬೇಸಿಕ್ ಸೆನ್ಸ್ ಬಂದ್ಬಿಟ್ಟು ಬ್ರೀತಿಂಗ್. ಸೊ ಈ ಥರ ಮಾಡೋದ್ರಿಂದ, ಬ್ರೀತಿಂಗ್ ಕಂಟ್ರೋಲ್ ಇಟ್ಕೊಂಡು ಮಾಡೋದ್ರಿಂದ 12 reps ಅಲ್ಲ, 12 ಕೌಂಟ್ ಏನಿಲ್ಲ, 15 ಮಾಡ್ಬೋದು, 20 ಕೌಂಟು ಕೂಡ ಮಾಡ್ಬೋದು, 30 ಕೌಂಟ್ ಕೂಡ ಮಾಡ್ಬೋದು. ಸೊ ಇದು ಎರಡನೇ ವೇರಿಯೇಷನ್ ಬಂದ್ಬಿಟ್ಟು ವರ್ಟಿಕಲ್ ಚೆಸ್ಟ್ ಪ್ರೆಸ್ ಅಂತೀವಿ. ಸೊ ಈ ವರ್ಟಿಕಲ್ ಚೆಸ್ಟ್ ಪ್ರೆಸ್ನಲ್ಲಿ ನಿಮ್ಮ ಹತ್ರ ಇಲ್ಲ ಈ ಮೆಷಿನ್ಸ್ ಅಂತ ಅಂದಾಗ ಯು ಕ್ಯಾನ್ ಡೂ ಬೈ ಸೇಮ್ 90 ಡಿಗ್ರಿ ಅಲ್ಲಿ. ಈಗ ಜನರಲ್ ಆಗಿ ನಾವೇನು ಮಾಡ್ತೀವಿ, ಇನ್ಕ್ಲೈನ್ ಡಂಬಲ್ ಪ್ರೆಸ್ ಕೂಡ ಮಾಡ್ತೀವಿ. ಸೊ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಕೂಡ ಇದು ಒನ್ ಥಿಂಗ್. ಬಟ್ ಈ ಥರ ಮೆಷಿನ್ಗಳಿದ್ದಾಗ ಸ್ವಲ್ಪ ಮೇಜರ್ ಪಾರ್ಟ್ ಅಂದರೆ ಬೆಸ್ಟ್ ಅಪ್ಪರ್ ಚೆಸ್ಟ್ ಏನಿದೆ ನಮ್ಗೆ ಈ ಮಸಲ್ಲು, ಸೊ ಈ ಮಸಲಿಂದ ನಮಗೆ ಅನುಕೂಲ ಆಗುತ್ತೆ. ಅಂದರೆ ಇಟ್ ಶೋಸ್, ಒಳ್ಳೆ ಪ್ರೆಸೆಂಟೇಷನ್ ಕೊಡುತ್ತೆ, ಮ್ಯಾಸಿವ್ ಆಗಿ ಕಾಣಿಸುತ್ತೆ. ನಾವು ನೆಕ್ಕಡಾಗ ಯಾರೋ ಬೀಚಲ್ಲಿ ನಿಂತ್ಕೊಂಡಾಗ ಅಥವಾ ಶರ್ಟ್ ರಿಮೂವ್ ಮಾಡಿದಾಗ, ಶರ್ಟ್ಲೆಸ್ ಇದ್ದಾಗ ಒಂದು ಫ್ರೇಮ್ ಅನ್ನೋದಕ್ಕೆ ಹೆಲ್ಪ್ ಮಾಡುತ್ತೆ, ಫ್ರೇಮ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಈ ಎಕ್ಸಸೈಸ್ ಕೂಡ ಚೆಸ್ಟಲ್ಲಿ ಒಂದು ಎರಡನೇ ವಿಧಾನ. ಇದನ್ನು ಮಾಡೋದ್ರಿಂದ ತುಂಬ ಒಂದು ಒಳ್ಳೆ ಫ್ರೇಮ್ ಸಿಗುತ್ತೆ. ಸೊ ಇದು ಕೂಡ ಒಂದು 4 ಸೆಟ್ ಮಾಡೋಣ. 12 into 4. ಬಿಗಿನರ್ಸ್ ಆದ್ರಿಂದ ಯು ಕ್ಯಾನ್ ಡೂ 10 into 4 ಅಥವಾ 8 into 4 ನಿಮ್ಮ ಕೆಪಬಿಲಿಟಿ ಮೇಲೆ. ಅಗೈನ್ ಒನ್ ಮೋರ್ ಥಿಂಗ್ ಏನಂದರೆ, ನಿಮ್ಮ ವೆಯ್ಟ್ಸು ಕೂಡ ನಾಟ್ ಮೋರ್ ದೆನ್ ಆಫ್ ಯುವರ್ ಕೆಪಬಿಲಿಟಿ. ನಿಮಗಿಂತ ಜಾಸ್ತಿ ನಿಮಗೆ ಕೆಪಬಿಲಿಟಿ, ಆ ಮಸಲ್ ಕೆಪಬಿಲಿಟಿ ಇಲ್ದಿರೋ ವೆಯ್ಟ್ಸ್ನ ಹಾಕ್ಕೊಂಡು ಸುಮ್ಮನೆ ಕಷ್ಟಪಡಬೇಡಿ. 1 or 2 ಕೌಂಟ್ಸ್ ಮಾಡೋದು, ಸುಮ್ಮನೆ ಯಾರೋ ನೋಡ್ತಾ ಇದ್ದಾರೆ ಒಂದು 3 ಕೌಂಟ್ಸ್ ಮಾಡಿಬಿಟ್ರೆ ಸಾಕು ಜೋಶಲ್ಲಿ. ಇದನ್ನು ಈಗೋ ಲಿಫ್ಟ್ ಅಂತೀವಿ, ಇದನ್ನು ಶೋ ಆಫ್ ಕೂಡ ಅಂತೀವಿ. ಕರೆಕ್ಟಾಗಿ ಹತ್ಕೊಂಡು ಬರಲೇಬೇಕು. ಅದು ನಿಮ್ಮ ಕಂಫರ್ಟಬಲ್ ವೆಯ್ಟ್ಸ್ ಇರಲಿ ಅಷ್ಟೇ. ಈಗ ನಾನು ಕೂಡ 30 kg ಅಷ್ಟೇ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಸೊ ಮೇಯ್ನ್ ವೈಡ್ ಗ್ರಿಪ್ ಅಂತಲೂ ಇರುತ್ತೆ, ಕ್ಲೋಸ್ ಗ್ರಿಪ್ ಅಂತಲೂ ಇರುತ್ತೆ. ಸೊ ನಾನು ವೈಡ್ ಗ್ರಿಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ವಿ ಕ್ಯಾನ್ ಹೋಲ್ಡ್ ಇಟ್, ಬಿಕಾಸ್ ನನಗೆ ಹೆಂಗೆ ಕಂಪಾರ್ಟ್ಮೆಂಟ್ ಇದೆ, ನನಗೆ ಹೆಂಗೆ ಕಂಫರ್ಟಬಲ್ ಆಗಿದೆ. ಇಫ್ ಐ ಪುಷ್ ಲೈಕ್ ದಿಸ್, ನನ್ನ ಮಸಲ್ ಸ್ಕ್ವೀಸ್ ಆಗುತ್ತೆ ಇಲ್ವೋ ಅನ್ನೋದು ಕೂಡ ಇಂಪಾರ್ಟೆಂಟು. ಅಗೇನ್ ಸ್ಲೋ ಬಿಡಬೇಕಾದ್ರೆ ರೆಸಿಸ್ಟೆಂಟ್ ಮಾಡಿ. ರೆಸಿಸ್ಟೆನ್ಸ್ ಅಂದರೆ ಅಗೇನ್ ಇನ್ನೊಂದು ಏನಂದರೆ, ನೀವು ರೆಸಿಸ್ಟೆಂಟ್ ಅಂದರೆ ತೂಕನ ನಿಮ್ಮ ಮಸಲಲ್ಲಿ ರೆಸಿಸ್ಟೆಂಟ್ ಮಾಡ್ಕೋಬೇಕು. ಈಗ ಹೆಂಗೆ ಅಂದರೆ, ನಾವು ಜನರಲ್ ಆಗಿ ಆಟ್ಲಾ ಸೈಕಲ್ ತುಳಿತಾ ಇರ್ತೀವಿ ಅಂದ್ಕೊಳ್ಳಿ, ಏನೋ ಒಂದು ಸೈಕಲ್ ಓಡಿಸ್ತಾ ಇರ್ತೀವಿ. ಈಗ ಡೌನ್ ಬಂದಾಗ ಬ್ರೇಕ್ ಹಿಡಿತೀವಲ್ಲ, ಆ ವೀಲ್ ಬುಷ್ ಉಜ್ಜುತ್ತಲ್ಲ, ಸೇಮ್ ದಟ್ ಈಸ್ ವಾಟ್ ರೆಸಿಸ್ಟೆನ್ಸ್ ಫ್ರಮ್ ಯುವರ್ ಮಸಲ್. ನಿಮ್ಮ ಮಸಲಲ್ಲಿ ರೆಸಿಸ್ಟೆಂಟ್ ಮಾಡಬೇಕು. ಸೊ ಇದನ್ನ ಸ್ಕ್ವೀಸ್ ಮಾಡಿ ವೈಲ್ ಲೀವಿಂಗ್ ಸ್ಲೋ. ಅಗೇನ್ ಈ ಮಿಷಿನಲ್ಲಿ ನಾವು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಸೊ ಮಸಲಿಂದ ಪುಷ್ ಮಾಡೋದಕ್ಕೆ ಹೋಗಿ ಪೀಪಲ್ ಡೂ ದಿಸ್. ಇದನ್ನ ಮಾಡೋದ್ರಿಂದ ಇದು ರಾಂಗ್. ನೀವು ಹೋಲ್ ಬಾಡಿಯಲ್ಲಿ ತೂಕ ಮಿಷಿನ್ ತಳ್ಳಿದ್ರೆ ದಿಸ್ ಇಸ್ ರಾಂಗ್. ಓಕೆ, ಜಸ್ಟ್ ಡೂ ಲೈಕ್ ದಿಸ್. ಫುಲ್ ರೆಸ್ಟ್ ಆಗಿ 3, 4, 5, 6, 7, 8, 9, 10 ಆಗಲೇ 2 ಕೌಂಟ್ಸ್ ಮಾಡಿದೆ. ಸೊ ನೆಕ್ಸ್ಟ್ ಸೆಟ್ ಹೋಗೋಣ. ಸೇಮ್ 12 ಕೌಂಟ್ಸ್. ಇದಾಯಿತು, 1 ಸೆಟ್ ಆಯಿತು. ಐ ನೀಡ್ ಅಟ್ಲೀಸ್ಟ್ 10 to 15 seconds ಗ್ಯಾಪ್ ಬೇಕು. ಸೊ ಇಮಿಡಿಯೇಟ್ ಮಾಡೋದಕ್ಕೆ ಆ ಮಸಲ್ಗೆ ಕೆಪಬಿಲಿಟಿ ಇರಲ್ಲ, ಬಿಕಾಸ್ ತುಂಬ ಸ್ವೆಲ್ ಆಗಿರುತ್ತೆ. ಪಂಪ್ ಆಗಿದೆಯಲ್ಲ, ನನಗಾಗಿದೆ, ನೀವು ಮಾಡ್ಬೇಕಾದ್ರೆ ಗೊತ್ತಿಲ್ಲ ಪಂಪ್ ಮಾಡ್ಕೋತಿರೋ ಇಲ್ವೋ. ಓಕೆ, ಲೆಟ್ಸ್ ಬಿಗಿನ್ ಸೆಕೆಂಡ್ ಸೆಟ್. ಐ ಆಮ್ ಡನ್ ವಿತ್ 10 seconds ಗ್ಯಾಪ್. ಅಗೇನ್ ಬ್ರೀತ್ ಇನ್, ಬ್ರೀತ್ ಔಟ್, ಸೆನ್ಸ್ ಇಂಪಾರ್ಟೆಂಟ್. ಸೆಕೆಂಡ್ ಸೆಟ್ 50 kg ಇದೆ. ಥರ್ಡ್ ಸೆಟ್ 12 ಕೌಂಟ್ಸ್. ಸೊ ಅಗೇನ್ ಒಂದು 15 seconds ಗ್ಯಾಪ್ ಕೊಡೋಣ. ಈಗ ಮುಂಚೆ 10 seconds ಗ್ಯಾಪ್ ಕೊಟ್ಟೆ, ಬಿಕಾಸ್ ವೆಯ್ಟ್ಸ್ ಕೂಡ ಲೋಡ್ ಆಗ್ತಾಯಿದೆ, ವಾಲ್ಯೂಮ್ ಹೋಗ್ತಾ ಇದೆ. ಹಾಗೆ ಅಗೇನ್ ನಾನು ಒಂದು 5 seconds ಎಕ್ಸ್ಟ್ರಾ ಕೂಡ ಗ್ಯಾಪ್ ಬೇಕಾಗುತ್ತೆ. ಇಲ್ಲಾಂದರೆ ಹಾಗೆ ಮಾಡಿದ್ರೆ ನಾನು 12 ಕೌಂಟ್ಸ್ ರೀಚ್ ಮಾಡೋದಕ್ಕಾಗಲ್ಲ. ನಿಮಗೆ ನೀವು ಪುಷ್ ಮಾಡ್ಕೋಬೇಕು ಅಂದರೆ ಎಂಕರೇಜ್ ನಿಮಗೆ ನೀವೇ ಮಾಡ್ಕೋಬೇಕು. ಇಲ್ಲಿ ಯಾರೂ ಇಲ್ಲ, ನೋಬಡಿ ಇಸ್ ದೇರ್. ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಿಮ್ಮನ್ನು ನೀವು ಅಪ್ರಿಸಿಯೇಷನ್ ಮಾಡಿಕೊಂಡು ಪುಷ್ ಮಾಡಬೇಕು. ಲೈಫಲ್ಲಿ ಹಂಗೆ ಅಲ್ಲ. 6, come on man, 6 more. Sorry. One more. ಇದೇ ಥರ ನಾನು ಎಕ್ಸಸೈಸ್ ಎವ್ರಿ ಡೇ ಮಾಡೋದು, ಸೇಮ್ ಪ್ಯಾಟ್ರನ್. ನಿಮಗೆ ಸಪೋರ್ಟ್ ಆಗಲಿ, ಯಾರಾದರೂ ಒಂದು 5 ಜನ ಶೇರ್ ಮಾಡಬೇಕಾಗಲಿ. ಬಾಡಿ ಬಿಲ್ಡಿಂಗ್ ಬೇರೆ,
ಇವನ್ ಫಿಟ್ನೆಸ್ ಕೂಡ ಕಾನ್ಸೆಪ್ಟಲ್ಲಿ ಹಾಗೆ ಟ್ರೈನರು ಇದನ್ನು ಮಾಡಿ ಅಂತಾನೆ ಅದನ್ನು ಮಾಡೋವರೆಗೂ ಒಂದು ಸತಿ ಗೈಡ್ ಮಾಡ್ತಾರೆ, 2 ಸತಿ ಗೈಡ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ 100 ಜನ ಕ್ಲೈಂಟ್ಸ್ ಇರ್ತಾರೆ ಜಿಮ್ಮಲ್ಲಿ, ಎಲ್ಲರೂ ಒಂದೇ ರೀತಿ ನೋಡ್ಕೊಂಬರ್ಬೇಕು. ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ಆಬ್ವಿಯಸ್ಲಿ ಅದು ವಿತ್ ಯು 45 ಮಿನಿಟ್ಸ್. ಅಗೇನ್ ಒನ್ ಮೋರ್ ಥಿಂಗ್ ಏನಂದರೆ, ವೈಲ್ ಡೂಯಿಂಗ್ ಎಕ್ಸಸೈಸ್ ಅಥವಾ ಇಂಟೆನ್ಸ್ ಇರ್ಬೋದು ಅಥವಾ ಲೋ ಇರ್ಬೋದು ಅಥವಾ ಮಾಡರೇಟ್ ಇರ್ಬೋದು ಅಥವಾ ಹೆವಿ ಎಕ್ಸಸೈಸ್ ಇರ್ಬೋದು, ಕೀಪ್ ಆನ್ ಹೈಡ್ರೇಟ್ ಯುವರ್ H2O. ನೀರು ಬಗ್ಗೆ ಮಾತ್ರ ಹೇಳ್ತಾರೆ, ನಾನು ಬೇರೆದ್ರ ಬಗ್ಗೆ ಹೇಳ್ತಾ ಇಲ್ಲ. ನೀರನ್ನು ಎಕ್ಸಸೈಸ್ ಮಾಡಬೇಕಾದ್ರೆ ಆಲ್ ಟೈಮ್ ಕೀಪ್ ಆನ್ ಈ ಥರ ಕುಡಿಬೇಕು ನೀರನ್ನ. ಒಂದೇ ಸತಿ ಗಟ ಅಂತ ಕುಡಿಯೋಂಗಿಲ್ಲ. ಏನಕ್ಕೆ ಅಂದರೆ ನಮ್ಮಲ್ಲಿ ಇನ್ನರ್ ಅಬ್ಡೋಮಲ್ ಅಂತೀವಲ್ಲ, ಅದರಲ್ಲಿ ನಮ್ಮ ಇನ್ನರ್ ಅನ್ನನಾಳ ಹೊಟ್ಟೆಯಲ್ಲಿ ಸೊ ಪರ್ಟಿಕ್ಯುಲರ್ ವಾಲ್ವ್ ಇರುತ್ತೆ. ಆ ವಾಲ್ವ್ ಏನಾಗುತ್ತೆ, ನಮ್ಮ ಮೈಂಡಲ್ಲೂ ಕೂಡ ಹೆಲುಸಿನೇಷನ್ ಇದೆ ಒಂದು. ಸೊ ಸೆನ್ಸ್ ಆಫ್ ಹ್ಯೂಮನ್ ಅಂತೀವಿ. ನೀರನ್ನು ಒಂದೇ ಸತಿ ಜೋರಾಗಿ ನಾವು ಎತ್ಕೊಂಡು ಕುಡಿದಾಗ ಇಷ್ಟು ಪ್ರಾಪರ್ ಥಿಂಗ್ಸ್, ನಮಗೆ ನ್ಯೂಟ್ರಲ್ ಥಿಂಗ್ಸ್ ಏನು ಪೈಪ್ ಇದೆ ದೊಡ್ಡದಾಗೆ ಬಾಯಿ ಓಪನ್ ಆಗುತ್ತೆ. ಅದರಿಂದ ಕೂಡ ಬ್ಲಾಟ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ವೇಸ್ ಬಾಯಲ್ಲಿ ಒಂದು 2 ಸೆಕೆಂಡ್ ಇಟ್ಕೊಳ್ಳಿ, ದೆನ್ ಕನ್ಸ್ಯೂಮ್ ಇಟ್. ಒಂದೇ ಸತಿ ಕುಡಿಯೋದ್ರಿಂದ ಅಬ್ಡೋಮಿನಲ್ ಬ್ಲಾಟ್ ಆಗುತ್ತೆ. ಸೊ ಈ ಎಕ್ಸಸೈಸ್ ಬಂದ್ಬಿಟ್ಟು ಕೇಬಲ್ ಕ್ರಾಸ್ ಓವರ್ ಅಂತೀವಿ. ಚೆಸ್ಟ್ ಮಸಲಲ್ಲಿ 3ನೇ ವೇರಿಯೇಷನ್ನು. ಇದನ್ನು ಕೂಡ 12 ಕೌಂಟ್ಸ್ 4 ಸೆಟ್ಸ್ ಮಾಡ್ಬೋದು. ಅಥವಾ ನಾನು ಈ ವೇರಿಯೇಷನ್ನ ಸ್ವಲ್ಪ ಕೌಂಟ್ಸು ರೆಪಿಟೇಷನ್ಸ್ ಡಿಫ್ರೆಂಟಾಗಿ ಮಾಡ್ತೀನಿ. ಇದನ್ನು ಬೇಕಾದ್ರೆ ನೀವು ಕಾಪಿ ಮಾಡ್ಬೋದು. ಇದರಲ್ಲಿ ಕೂಡ ಸೆವರಲ್ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ನಾನು ಇದರಲ್ಲಿ ಬೇಸಿಕ್ ಒನ್ ವೇರಿಯೇಷನ್ ತೋರಿಸ್ತೀನಿ, ವಿಚ್ ಇಸ್ ಚೆಸ್ಟ್ ಮಸಲ್ನ ವಾಲ್ಯೂಮ್ ಆಗಿ ಒಂದು ಒಳ್ಳೆ ಗುಡ್ ಫ್ರೇಮ್ ಕೊಡುವಂಥ ವೇರಿಯೇಷನ್ ಐ ಕ್ಯಾನ್ ಶೋ. ಸೊ ಲೆಫ್ಟ್ ಲೆಗ್ ಫಾರ್ವರ್ಡ್ ಬಿಡ್ಬೋದು. ಸೊ ಅಗೇನ್ ಈ ಪೋಸ್ಟಲ್ಲಿರಬೇಕು, ನಮ್ಮ ಶೋಲ್ಡರ್ ಲೆವೆಲ್ಗೆ ನಾವು ಹೋಲ್ಡ್ ಮಾಡ್ಕೋಬೇಕು. ಸೊ ಪುಷ್ ಆಲ್ ದ ವೇ ಸ್ಟ್ರೈಟ್, 2 3 ಆ್ಯಂಡ್ ಮೇಕ್ ಶೋರ್ ದಟ್ ನೀವು ಮಸಲ್ನ ಸ್ಕ್ವೀಸ್ ಮಾಡ್ತಾ ಇದ್ದೀರಾ, ಚೆಸ್ಟ್ ಮಸಲ್ನ. ನನಗಾಗ್ತಾ ಇದೆ, ಬಟ್ ನೀವು ಮಾಡ್ಬೇಕಾದ್ರೆ ನೀವು ಕೂಡ ಮಸಲಲ್ಲಿ ಮೈಂಡಲ್ಲಿ ವರ್ಕ್ ಮಾಡಬೇಕು. 4 5 6 7 8 9 10 5 more ready 4 and 1 second ಹೋಲ್ಡ್ ಮಾಡೋದ್ರಿಂದ ತುಂಬ ಮಜಾ ಸಿಗುತ್ತೆ. 3 2 1 ಅಗೇನ್ ರಿಲ್ಯಾಕ್ಸೇಷನ್, ಸ್ವಲ್ಪ ರಿಲೀಫ್ ಮಾಡ್ಬೋದು ಈ ಚೆಸ್ಟ್ ಎಕ್ಸಸೈಸ್ ಮುಗಿದ್ಮೇಲೆ. ಸೇಮ್ ಇದೇ ಥರ ಈ ಮಿಷಿನ್ ಇದೆಯಲ್ಲ ಆಲ್ರೆಡಿ. ಸೊ ಈ ಪೋರ್ಷನ್ನ ಇಟ್ಕೊಂಡು, ಸೊ ಯು ಕ್ಯಾನ್ ಹೋಲ್ಡ್ ದ ಬಾಲ್ 5 ಸೆಕೆಂಡ್ಸ್ ಅಗೇನ್. ಸೊ ನಾನು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಚೆಸ್ಟ್ ಮಸಲ್ ಎಷ್ಟು ರಿಲೀಫ್ ಆಗುತ್ತೆ. ಸೇಮ್ ವೆಯ್ಟ್ಸಲ್ಲೇ ಮಾಡ್ತಾಯಿದ್ದೀನಿ. ಐ ಆಮ್ ನಾಟ್ ಆ್ಯಡಿಂಗ್ ವೆಯ್ಟ್. ಓಕೆ 2 ನಂಗೆ ಬೇಡ ಅನಿಸ್ತದೆ, ಇದೇ ಹೆವಿ ಅನಿಸ್ತದೆ. 5 6 7 ಅಗೇನ್ ಯು ಕ್ಯಾನ್ ಹೋಲ್ಡ್ ಫಾರ್ ಅ ಸೆಕೆಂಡ್. That gives you fun, man. 9 10 1 boom 2 again. One more notice thing, ತುಂಬ ಜಾಸ್ತಿ ವೆಯ್ಟ್ಸ್ ಹೊಡೋದ್ರಿಂದ ಬಾಡಿ ಬರಲ್ಲ. ಸೊ ಒಳ್ಳೆ ಫಿಸಿಕ್ಕು, ಒಳ್ಳೆ ಫಿಟ್ನೆಸ್ನ ಗೇನ್ ಮಾಡಬೇಕು ಅಂದರೆ ಹೈಪೋಟ್ರೋಫಿ ಅಂತಿದೆ. ಹೈಪೋಟ್ರೋಫಿ ಅಂದರೆ ನಮ್ಮ ಕನ್ನಡದಲ್ಲಿ ನನ್ನ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ನಂಬರ್ ಆಫ್ ಕೌಂಟ್ಸ್, ನಂಬರ್ ಆಫ್ ಸೆಟ್ಸ್ ಅಥವಾ ಮೋರ್ ನಂಬರ್ ಆಫ್ ರೆಪ್ಸ್. ಜಾಸ್ತಿ ಕೌಂಟ್ಸ್ ಹೊಡೆಯೋದ್ರಿಂದ ಮಸಲ್ಗೆ ಒಂದು ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ, ಒಂದು ಇಂಟೆನ್ಸ್ ಕೊಟ್ಟಂಗೆ ಆಗುತ್ತೆ. ಇದು ಆಬ್ವಿಯಸ್ಲಿ ಇದಾದಮೇಲೆ ಒಳ್ಳೆ ಪೌಷ್ಟಿಕ ಆಹಾರ ಊಟನ ಕೊಡಬೇಕಾಗುತ್ತೆ. 3rd ಸೆಟ್ 2 3 ಅಗೇನ್ 10 ಕೌಂಟ್ಸ್ ಮಾತ್ರ ಇದು. 4 5 ಸೊ 10 to 15 ಸೆಕೆಂಡ್ಸ್ ಒಂದು ಸೆಟ್ಟಿಗೆ ಗ್ಯಾಪ್ ಕೊಡೋದ್ರಿಂದ ನಿಮಗೆ ಹಾರ್ಟ್ ರೇಟ್ ಕಮ್ಮಿ ಮಾಡ್ಕೋಬೋದು. ಯಾಕೆಂದರೆ ಇಂಟೆನ್ಸ್ ಮಾಡಬೇಕಾದ್ರೆ ನಮ್ಮ ಎಂಡ್ರೆನ್ಸ್ ರೆಸ್ಪಿರೇಟ್ರಿ ಒಡ್ಕೊಳ್ಳುತ್ತೆ ಆಬ್ವಿಯಸ್ಲಿ ಅಲ್ವಾ. ರನ್ನಿಂಗ್ ಮಾಡ್ಕೊಂಡು ಬಂದಮೇಲೆ ಇದು ಕೂಡ ಹಾಗೆ ಬ್ಲಡ್ ಎಷ್ಟು ರಶ್ ಮಾಡುತ್ತೆ ಪಂಪ್ ಮಾಡಬೇಕಾದ್ರೆ. ಸೊ ಅದೇ ಥರ ನಮ್ಮ ಅದ್ರ ಜೊತೆಗೆ ನಮ್ಮ ಹಾರ್ಟ್ ಕೂಡ, ಯಾಕೆಂದರೆ ಬ್ಲಡ್ ರಶ್ ಆದರೆ ತಾನೆ ಬ್ರೈನ್ ಟು ಹಾರ್ಟ್ ಚೇಂಬರ್ಸ್ 4 ಚೇಂಬರ್ಸ್ ಇರುತ್ತೆ. ಸೊ ಲೆಫ್ಟ್ ಆರ್ಟರೀಸ್ ರೈಟ್ ಆರ್ಟರೀಸ್ ಅಂತ. ಸೊ ಇದು ಕನೆಕ್ಷನ್ ಹೋಗಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಅಷ್ಟರಲ್ಲಿ ನಿಮ್ಮದು ವೀಸಿಂಗು ಹೈ ಹೋಗ್ತಾ ಇರುತ್ತೆ. ಸೊ ಗೈಸ್ ಜನರಲಾಗೆ ಏನಕ್ಕೆ ಜಿಮ್ಮಲ್ಲಿ ಎಲ್ಲರೂ ನ್ಯಾಪ್ಕಿನ್ ಯೂಸ್ ಮಾಡಿ ವಾಟರ್ ಬಾಟ್ಲು ಸಪ್ರೇಟ್ ಆಗ್ತಾನೆ ಅಂತ ಹೇಳ್ತಾರೆ ಅಂದರೆ, ಬಿಕಾಸ್ ಟು ಕ್ರಿಯೇಟ್ ಅ ಹೈಜೀನ್. ಸೊ ಇಲ್ಲಿ ಆಲ್ರೆಡಿ ನನಗೆ ಗೊತ್ತಿಲ್ಲ
ಯಾರೋ ಬಂದು ಯೂಸ್ ಮಾಡಿರ್ಬೋದು, ಯೂಸ್ ಮಾಡ್ದೇ ಇರ್ಬೋದು, ಅಥವಾ ಯಾವುದೋ ಸ್ಯಾನಿಟೈಸಲ್ಲಿ ಹೌಸ್ ಕೀಪಿಂಗ್ ಕ್ಲೀನ್ ಮಾಡಿದ್ದಾರಲ್ವ ನನಗೆ ಗೊತ್ತಿಲ್ಲ. ಸೊ ಬೆಟರ್ ಏನಂದರೆ ನನಗೆ ನಾನು ಪ್ರಿಕಾಷನ್ ತೊಗೋಬೇಕು. ಅವ್ರು ಮಾಡಿದಾರೆ, ಅವ್ರು ಮಾಡಿಲ್ಲ, ಅದು ಬೇಡ ಸೆಕ್ಯೂರಿಟಿ. ಸೊ ನನ್ನ ಪ್ರಿಕಾಷನ್, ಬಿಕಾಸ್ ಜಿಮ್ಮಲ್ಲಿ ಸೀಟು ನಂದು ಹೇರ್ ಕೂಡ ಟಚ್ ಆಗುತ್ತೆ, ನನ್ನ ಕೂಡ ಬೆನ್ ಕೂಡ ಟಚ್ ಆಗುತ್ತೆ. ಅದರಿಂದ ಇನ್ನೊಬ್ರು ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಐಲ್ ಟೇಕ್ ಇಟ್ ಮೈ ಪ್ರಿಕಾಷನ್ಸ್. ಸೊ ಇದು ಬಂದ್ಬಿಟ್ಟು 4ನೇ ವೇರಿಯೇಷನು. ಸೊ ಇದರಿಂದ ಮೇಜರ್ ಮೈನರ್ ಮಸಲ್ ಎರಡೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಮೇಜರ್ ಅಂದರೆ ದಿಸ್ ಒನ್, ಮೈನರ್ ಅಂದರೆ ದಿಸ್ ಒನ್, ಮೇಲೆ ಕೆಳಗಡೆ ಪ್ಲಸ್ ಎ ಆ್ಯಂಡ್ ಬಿ. ಸೊ ಇದು ಎರಡರಿಂದ ಏನು ಅನುಕೂಲ ಅಂದರೆ ನಮಗೆ ಸೇಮ್ ಅಗೇನ್ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಸೇ, ಗುಡ್ ಫ್ರೇಮ್, ಗುಡ್ ವ್ಯಾಸ್ಕ್ಯುಲರಿಟಿ, ಒಳ್ಳೆ ಪಂಪಿಂಗ್ ಸಿಗುತ್ತೆ. ಆ ಚೆಸ್ಟ್ ಫ್ರೇಮ್ ಏನಿದೆ ಆ್ಯಸ್ ಅ ಮೆನ್ ರೆಪ್ರೆಸೆಂಟ್ ಚೆಸ್ಟು ಬ್ರಾಡಾಗಿದ್ದು ಸಕ್ಕದಾಗಿ ಕಾಣಿಸ್ಬೇಕು. ಆಬ್ವಿಯಸ್ಲಿ ಅಲ್ಲ, ಬ್ರಾಡ್ ಶೋಲ್ಡರ್, ಒಳ್ಳೆ ಚೆಸ್ಟ್ ಇದ್ದರೆ ಮೆನ್ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಮಾಡಲಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ರ್ಯಾಂಪ್ ವಾಕ್ ಮಾಡಬೇಕಾದ್ರೆ, ಅಥವಾ ಏನೋ ಒಂದು ಸಿನಿಮಾಗ್ರಫಿಗಾದರೆ ಸೂಟ್ ಆಗಬೇಕು ಅಂದರೆ ಚೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಸ್ಟಾರ್ಟೆಡ್ ಫ್ರಮ್ 30 kg. ಅಗೇನ್ ಇದರಲ್ಲಿ ತುಂಬ ವೇರಿಯೇಷನ್ಸ್ ಆಫ್ ಹೋಲ್ಡಿಂಗ್ ಪೊಸಿಷನ್ಸ್ ಇರುತ್ತೆ, ಬಟ್ ಐ ಕ್ಯಾನ್ ಸೇ ದಿಸ್ ಇಸ್ ದ ಬೆಸ್ಟ್ ವೇರಿಯೇಷನ್. ಯು ಕ್ಯಾನ್ ಹೋಲ್ಡ್ ಹಿಯರ್ ಆಲ್ಸೋ, ಇಲ್ಲೂ ಇಟ್ಕೋಬೋದು. ನನಗೆ ಕಂಫರ್ಟಬಿಲಿಟಿ ಇಸ್ ಬೆಸ್ಟ್ ದಿಸ್ ಒನ್. ಆ್ಯಂಡ್ ಮೇಕ್ ಶೋರ್ ದಟ್ ಈ ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಎಲ್ಬೋಸ್ ಲಾಕ್ ಆಗಿರಬೇಕು. ಸೊ ಈ ಪೊಸಿಷನಲ್ಲಿ ಮಾತ್ರ ಬರಬೇಕು. ಕೆಲವ್ರು ಏನು ಮಾಡ್ತೀರಾ ಅಂದರೆ ಹಿಂಗೆ ತಳ್ತೀರಾ, ಅಲ್ಲಿ ನಾನು ತೋರಿಸ್ತೀನಿ ಅನ್ಸುತ್ತೆ, ಹಿಂಗೆ ಮಾಡ್ತಿರ್ತೀರಾ ಅಥವಾ ಹಿಂಗೆ ಮಾಡ್ತೀರಾ. ನಿಮ್ಗೆ ಗೊತ್ತಿದೆ ನೀವು ಮಾಡ್ತಾ ಇರೋದು ರಾಂಗು ಅಂತ ಟ್ರೈನರ್ ಕೂಡ ಒಂದ್ಸರಿ ಬಂದು ಹೇಳ್ಕೊಟ್ಟು ಹೋಗ್ತಾರೆ, 2 ಸತಿ ಹೇಳ್ಕೊಟ್ಟು ಹೋಗ್ತಾರೆ. ನೀವು ಯಾವುದೋ ಹೆಲುಸಿನೇಷನಲ್ಲಿ ಎಲ್ಲೋ ಮೈಂಡು ಜಿಮ್ಮಿಗೆ ಬಂದಿದ್ದೀರಾ, ಅಥವಾ ಯಾವ್ದಾರ ಹೋಗಿದ್ದೀರಾ, ಅಥವಾ ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಈ ಥರ ಎಲ್ಲ ಇದ್ದಲ್ಲಿ ಎಕ್ಸಸೈಸ್ನ ಪ್ರಾಪರ್ ಅದಕ್ಕೆ ಮಾಡೋದಕ್ಕಾಗಲ್ಲ. ಸೊ 1 hour 45 minutes ಏನು ಟೈಮ್ ಕೊಡ್ತೀವಿ, ಅದನ್ನು ಕರೆಕ್ಟಾಗಿ ತಲೆ ಉಪಯೋಗಿಸಿ ಕಾನ್ಸಂಟ್ರೇಟ್ ಮಾಡಿದ್ರೆ your chest will be pop out. 2 3 4 5 6. ಅಗೇನ್ ಎಲ್ಬೋಸ್ ಲಾಕ್ ಇರಬೇಕು. 8 9 10. ಸೊ ಇನ್ನೊಂದು ಟಿಪ್ ಏನಂದರೆ, ಎಕ್ಸಸೈಸ್ ಮಾಡಬೇಕಾದ್ರೆ ನಾನು ಒಂದು 10-12 years 15 yearಸಿಂದ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಮಾಡಿ ಬಿಟ್ಟು, ತಿರ್ಗಾ ಮಾಡಿ ಬಿಟ್ಟು ಎಷ್ಟೋ ಜನ ಕ್ಲೈಂಟ್ಸ್ನ ನೋಡಿದ್ದೀನಿ, ಎಷ್ಟೋ ಜನ ಕೋವರ್ಕರ್ಸ್ನ ನೋಡಿದ್ದೀನಿ, ಎಷ್ಟೋ ಜನ ಜೊತೆಲಿ ಕೊಲೀಗ್ಸ್, ಬಾಡಿ ಬಿಲ್ಡರ್ಸ್ ಕೊಲೀಗ್ಸ್ನ ನೋಡಿದ್ದೀನಿ. ಎಕ್ಸಸೈಸ್ ಮಾಡ್ತಾರೆ, ಈಗಲೂ ಹಾಗೆ ಇದ್ದಾರೆ. ಯಾಕೆ? ರೀಸನ್ ?. ಇಲ್ಲಿಂದ ಮಾಡಲ್ಲ. ಇದನ್ನೇನಂತೀವಿ? ಕಾನ್ಸಂಟ್ರೇಷನ್ ಅಂತೀವಿ. ಈಗ ಸಪೋಸ್ ಏನು ಇವಾಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನಾನು, ಪೆಗ್ ಫ್ಲೈಸ್, ಇದನ್ನು ಲೋಕಲ್ ವರ್ಡಲ್ಲಿ ಬಟರ್ಫ್ಲೈ ಅಂತಾರೆ, ಲೋಕಲ್ ನಮ್ಮೂರ ಕಡೆ ಜಿಮ್ಮಲ್ಲೆಲ್ಲ ಬಟರ್ಫ್ಲೈ ಅಂತೀವಿ. ಸ್ವಲ್ಪ ಸಿಟಿಗಳಲ್ಲಿ ಹೋದಾಗ ಸ್ಟ್ಯಾಂಡರ್ಡ್ ವರ್ಡಲ್ಲಿ ಯಾರಾದರೂ ಒಂದು ಸರ್ಟಿಫಿಕೇಷನ್ ಮಾಡೋನು ಪೆಗ್ ಫ್ಲೈಸ್ ಅಂತಾನೆ. ಸೊ ಈ ಎಕ್ಸಸೈಸ್ ಮಾಡ್ಬೇಕಾದ್ರೆ ಯಾವುದರಿಂದ ಪುಷ್ ಮಾಡ್ತಾಯಿದ್ದೀನಿ, ಯಾವ ಮಸಲಲ್ಲಿ ಮಾಡ್ತಾಯಿದ್ದೀನಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾನ್ಸಂಟ್ರೇಟ್ ಇಂದ ಮಾಡೋದ್ರಿಂದ ತುಂಬ ಉಪಯೋಗ. ಸೊ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಅಗೇನ್ ಟೈಮ್ ವೇಸ್ಟ್, ಮನಿ ವೇಸ್ಟ್, ಲೈಫ್ ವೇಸ್ಟ್. ಲಾಸ್ಟ್ ಸೆಟ್. Boom. So we'll go for the next. So I'm going with last variation, constant weight, constant reps. So ಒಂದೇ ವೇಟು 12 counts ಮಾತ್ರ 4 ಸೆಟ್ ಮಾಡ್ತೀನಿ ವಿತ್ ಪ್ರಾಪರ್ ಫ್ಲೋ. ಜಸ್ಟ್ ಚೆಕ್ ಔಟ್. ಒಂದ್ಸತಿ ಪೋಸ್ಚರ್ನ ಪೊಸಿಷನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಎಲ್ಲ ನೋಡಿಕೊಂಡು ಇನ್ನೊಂದು ನೀವೇನೋ ಮಾಡೋದು ಬೇಡ, ಪ್ರಾಪರಾಗಿ ಅಬ್ಸರ್ವ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಗೆ ವರ್ಕ್ ಆಗುತ್ತೆ ಇದನ್ನು ಟ್ರೈ ಮಾಡಿದ್ರೆ. ಶಿಲ್ ವಿ? ಸೊ ಫುಲ್ ಡ್ರಾಪ್ ಆಗಬೇಕಿದೆ, ಅಗೇನ್ ಫುಲ್ಲು ಅಪ್ ಆಗಬೇಕು, ಸ್ಕ್ವೀಸ್ ಆಗಬೇಕು. ಸೊ ಇದನ್ನು ಅಗೇನ್ ನಾನು ಹೇಳಬೇಕಾದ್ರೆ ರೆಸಿಸ್ಟೆಂಟ್ ಮಾಡಿಕೊಂಡು ಡ್ರಾಪ್ ಆಗಬೇಕು, ಸ್ಕ್ವೀಸ್ ಮಾಡಿಕೊಂಡು ಡಂಬಲ್ನ ಲಿಫ್ಟ್ ಮಾಡಬೇಕು. ಸೊ ಯಾವ ಆ್ಯಂಗಲಲ್ಲಿ ಲಿಫ್ಟ್ ಮಾಡಬೇಕು, ಯಾವ ಆ್ಯಂಗಲಲ್ಲಿ ಎಷ್ಟಕ್ಕೆ, ಯಾವ ಮಸಲ್ ಎಂಡಿಂಗಲ್ಲಿ ನೀವು ಹೋಲ್ಡ್ ಮಾಡಬೇಕು, ತಿರ್ಗಾ ಅದೇ ಪೊಸಿಷನ್ ಅದೇ ಆ್ಯಂಗಲಲ್ಲಿ ಸ್ಟ್ರೈಟ್ ಫ್ಲೋ 90 ಡಿಗ್ರಿನ
80 ಡಿಗ್ರಿನ 70 ಡಿಗ್ರಿನ 60 ಡಿಗ್ರಿನ ತಿಳ್ಕೊಂಡು ಮೂವ್ ಮಾಡಬೇಕು. ಸೊ ಲಾಸ್ಟ್ ವೇರಿಯೇಷನ್ ಫೇಲ್ಯೂರ್ ಪುಷಪ್ಸ್ ಅಂತಲೇ ಕರೀತಾರೆ ಇದನ್ನು. ಒಂದೇ ಸೆಟ್ ಮಾಡಬೇಕು. ನಿಮ್ಮ ಕೆಪಬಿಲಿಟಿ ಫಾಸ್ಟ್ ಆಗಲಿ ಸ್ಲೋ ಆಗಲಿ ಒಂದು 10 ಕೌಂಟ್ಸು ಸ್ವಲ್ಪ ಪ್ರಾಪರ್ ಫ್ಲೆಡ್ಜ್ ಪ್ರಾಪರ್ ಡಿಗ್ರೀಸ್ ಸ್ಲೋ ಮಾಡಿ ಆ್ಯಂಡ್ ಲಾಸ್ಟ್ ಇನ್ ಮಿಕ್ಕಿದೇನಿದೆ ಬ್ಯಾಲೆನ್ಸು ಹಿಟ್ ಇಟ್. ಸೇಮ್ ನಾನು ಹಾಗೆ ಮಾಡ್ತೀನಿ. ಟ್ರೈ. ಶೋಲ್ಡರ್ಗಿಂತ ಸ್ವಲ್ಪ ಬ್ರಾಡ್ ಇಟ್ಕೊಂಡಿದ್ದೀನಿ. 2 3 4 5 ಲಾಕಿಂಗ್ ಮೈ ಮಸಲ್ಸ್ನ ಲಾಕ್ ಮಾಡ್ತಾ ಇದ್ದೀನಿ. ಚೆಕ್ಔಟ್ ಮಾಡಿ. 7 8 9 10. ನಾನು ಆಗಲೇ ಹೇಳ್ದಂಗೆ 10 ಲಾಕ್ ಪ್ರಾಪರ್ ಫ್ಲೆಡ್ಜ್ ಫ್ಲೋ ಮಾಡ್ತೀನಿ. ಈಗ ಚೀಟ್ ಮಾಡ್ತೀನಿ ನೋಡಿ. ಸೊ ನನ್ನ ಪ್ರಕಾರ ಟೋಟಲ್ 50 ಮಾಡಿದೆ ಅನಿಸುತ್ತೆ. ಐ ಥಿಂಕ್ ಇನ್ನೂ ಕೆಪಬಿಲಿಟಿ ಇನ್ನೂ ಮಾಡ್ಬೋದಾಗಿತ್ತು ಬಿಕಾಸ್ ದೇ ಹ್ಯಾವ್ ಒನ್ ಮೋರ್ ಮಸಲ್. ಇವತ್ತಿಂದು ಚೆಸ್ಟ್ ಎಕ್ಸಸೈಸ್ ಮುಗಿದಿದೆ. ಸೊ ಐ ಹೋಪ್ ಯು ಲೈಕ್ ಆ್ಯಂಡ್ ಎಂಜಾಯ್ ಇಟ್. ಐ ಹೋಪ್ ಸ್ವಲ್ಪ ನಾಲೆಜ್ ನಿಮಗೆ ಸಿಕ್ಕಿದೆ ಅಂತ ಖುಷಿ ಪಡ್ತೀನಿ. ಸೊ ಇವತ್ತಿಂದು ಮಂಡೇ ಯೂನಿವರ್ಸಲ್ ಚೆಸ್ಟ್ ಡೇ ಇವತ್ತು ಮುಗಿಸಿದೆ. ಸೊ ಇದನ್ನು ಪ್ರಾಪರಾಗಿ ನಿಮ್ಮ ಪ್ರೋಟೋಕಾಲ್ ನಿಮ್ಮ ಮಂಡೇಯಲ್ಲಿ ನಿಮ್ಮ ಜಿಮ್ಗಳಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳಿ ಈ ನಾಲೆಜ್ನ. ಸಿ ಯು ಫಾರ್ ಅ ನೆಕ್ಸ್ಟ್ ಎಪಿಸೋಡ್ ಆರ್ ಸಿ ಯು ಫಾರ್ ನೆಕ್ಸ್ಟ್ ಮಸಲ್ ಅಂತಲೇ ಹೇಳ್ಬೋದು. ಸಿ ಯು. ಗುಡ್ ಡೇ. ಥ್ಯಾಂಕ್ ಯು.